ವಿದ್ಯಾಭಾರತಿ ಅಖಿಲ ಭಾರತಿ ಶಿಕ್ಷಾ ಸಂಸ್ಥಾನ ನವದೆಹಲಿಯ ಸಂಚಾಲಿತ ವಿದ್ಯಾಭಾರತಿ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಸೇಡಂ ವತಿಯಿಂದ ಆಯೋಜಿಸಿರುವ ಪೂರ್ಣ ಛತ್ರಚ ಪೂರ್ಣ ಆಚಾರ್ಯ ಸಮಾವೇಶ ಇದೇ ತಿಂಗಳ 7ರಂದು ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪಿ ಭೀಮರೆಡ್ಡಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ತಿಂಗಳ 7ರಂದು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವಿದ್ಯಾಭಾರತಿ ಅಖಿಲ ಭಾರತಿ ಶಿಕ್ಷಾ ಸಂಸ್ಥಾನ ನವದೆಹಲಿ ಸಂಚಾಲಿತ ವಿದ್ಯಾಭಾರತಿ ಕರ್ನಾಟಕ ಕಲಬುರಗಿ ಜಿಲ್ಲೆ ಸೇಡಂ ವತಿಯಿಂದ ಆಯೋಜಿಸಿರುವ ಪೂರ್ಣ ಛತ್ರಚ ಪೂರ್ವ ಆಚಾರ್ಯ ಸಮಾವೇಶ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸತ್ಯಕುಮಾರ್ ಬಾಗೋಡಿ, ಕಾಶಿನಾಥ್ ಮಡಿವಾಳ್, ಬಸವರಾಜ ಸ್ವಾಮಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಶಾಲೆ ವಿದ್ಯಾಭಾರತಿ ಕಲಬುರಗಿ ಜಿಲ್ಲಾ ಘಟಕ ಒಟ್ಟು 32 ಸಂಸ್ಥೆಗಳನ್ನು ಒಳಗೊಂಡಿದ್ದು ಅದರ ವ್ಯಾಪ್ತಿಗೆ ಬರಲಿದ್ದು, ಅದರಲ್ಲಿ 80ಕ್ಕಿಂತಲೂ ಹೆಚ್ಚಿನ ಶಾಲೆಗಳವರು ಭಾಗಿಯಾಗಿರ್ತಾರೆ, ಸದಸ್ಯತ್ವವನ್ನು ಪಡೆದುಕೊಂಡಿರ್ತಾರೆ. ಸುಮಾರು 48 ವರ್ಷಗಳಿಂದ ವಿದ್ಯಾಭಾರತಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಹಿರಿಯ ವಿದ್ಯಾರ್ಥಿಗಳು ಈ ಶಾಲೆಗಳಲ್ಲಿ ಅಧ್ಯಯನ ಮಾಡಿ ಹೊರಗಡೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಮುಂದುವರೆದಿದ್ದಾರೆ. ಇಂಥವರಿಗೆಲ್ಲ ನಾವು ಸೇರಿಸಬೇಕು ಅಂತ ಹೇಳತಕ್ಕಂಥ ಒಂದು ವಿಚಾರ ನಮ್ಮದಾಗಿದೆ. ಯಾಕಂದರೆ ಶಾಲೆ ಸಾಮಾಜಿಕ ಪರಿವರ್ತನಾ ಕೇಂದ್ರ ಆಗಬೇಕಾಯಿತು ಅಂಥೇಳಿದರೆ ಸಮಾಜ, ದೇಶ ಇವು ಪ್ರಗತಿ ಆಗಬೇಕಾದ್ರೆ ಹಿರಿಯ ಶಿಕ್ಷಕರು ಆ ಶಾಲೆಗೆ ಆಧಾರ ಸ್ತಂಭವಾಗಿ ನಿಲ್ಲಬೇಕನ್ನೋದು ನಮ್ಮೆಲ್ಲರ ಆಶಯ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಒಂದು ದಿವಸದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿಕೊಂಡಿದ್ದೇವೆ. ಆ ಒಂದು ದಿವಸದ ಕಾರ್ಯಕ್ರಮದಲ್ಲಿ ಅಂಥೇಳಂದರೆ 2 ಪ್ರಧಾನ ಅವಧಿಗಳು ಇರುತ್ತವೆ. ಮೊದಲನೇ ಅವಧಿಯಲ್ಲಿ ಉದ್ಘಾಟನೆ ಮತ್ತು ಸ್ಮರಣ ಸಂಚಿಕೆ ಬಿಡುಗಡೆ ಇರ್ತದೆ. 2ನೇ ಅವಧಿಯಲ್ಲಿ ಸಂವಾದ ಮತ್ತು ಅತಿಥಿಗಳ ವಿಶೇಷ ಉಪನ್ಯಾಸ ಮತ್ತು ಸಮಾರೋಪ ಕಾರ್ಯಕ್ರಮ ಇದರಲ್ಲಿ ಸೇರಿರ್ತದೆ. ಈ ಒಂದು ಕಾರ್ಯಕ್ರಮದಿಂದ ಆಗ್ತಕ್ಕಂಥ ಲಾಭ ಅಂಥೇಳಂದರೆ, ಈಗ ಕೆಲವೊಂದು ಶಾಲೆಗಳು ವಿದ್ಯಾಭಾರತಿಗೆ ಸಂಲಗ್ನಿತಗೊಂಡಿದ್ದರೂ ಕೂಡ ಕೆಲವು ಶಾಲೆಗಳು ಆರ್ಥಿಕವಾಗಿ ಆಗಲಿ ಹಳ್ಳಿಯ ಸ್ತರದಲ್ಲಿ ನಡೀತಕ್ಕಂಥ ಶಾಲೆಗಳಿವೆ. ಅವರೆಲ್ಲರೂ ಕೂಡ ಹಿರಿಯ ವಿದ್ಯಾರ್ಥಿಗಳನ್ನು ಒಂದು ಕಡೆ ಸೇರಿಸಿ ಕಾರ್ಯಕ್ರಮ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಸುಮಾರು ನಮಗೀಗ ಒಂದು 40 ಶಾಲೆಗಳು ಇದಕ್ಕೆ ಎಲಿಜಿಬಲ್ ಆಗಿವೆ. ಅಂದರೆ 10ನೇ ತರಗತಿ ನಂತರ ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು ಒಂದೊಂದು ಶಾಲೆಯಲ್ಲಿ 8 ಬ್ಯಾಚ್ ಹೋಗಿವೆ, 10 ಬ್ಯಾಚ್ ಹೋಗಿವೆ, 15 ಬ್ಯಾಚ್ಗಳು ಹೋಗಿವೆ. ಅವರೆಲ್ಲರೂ ಕೂಡ ಸಂಪರ್ಕ ಮಾಡತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೇವೆ. ಇಲ್ಲಿಯ ತನಕ ಆಮಂತ್ರಣ ಮುದ್ರಿಸಿ ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಂತಕ್ಕಂಥದ್ದು. ಇದಕ್ಕೆ ಮುಖ್ಯ ಕಾರಣ ಅಂಥೇಳಂದರೆ, ಆ ಹಿರಿಯ ವಿದ್ಯಾರ್ಥಿಗಳು ಶಾಲೆಯನ್ನು ಬೆಳೆಸಲಿಕ್ಕೂ ಕೂಡ ಅವರ ಆಧಾರ ಸ್ತಂಭವಾಗಿ ನಿಲ್ಲಬೇಕು ಅಂಥೇಳಂತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ಣ ಸಿದ್ಧತೆಗಳು ಆಗಿವೆ. ಸ್ಮರಣ ಸಂಚಿಕೆ ಮುದ್ರಣ ಆಗಿದೆ ಮತ್ತು ಎಲ್ಲರಿಗೆ ಸಂಪರ್ಕಗಳನ್ನು ಕೂಡ ಆಗಿವೆ. ಈ ಒಂದು ಹಿನ್ನೆಲೆಯಲ್ಲಿ ಏನದಲ್ಲ, ನಾವು ಮುಖ್ಯ ವಕ್ತಾರರಾಗಿ ಅಂತ ಹೇಳಂದರೆ ಭೋಪಾಲ್ನ ಅವನೀಶ್ ಭಟ್ನಾಗರ್ ಅಂತ ಹೇಳಂತಕ್ಕಂಥ ಒಬ್ಬ ಹಿರಿಯ ವಿದ್ಯಾಭಾರತೀಯ ಅಖಿಲ ಭಾರತೀಯ ಹಿರಿಯ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸ್ತಾರೆ. ಮತ್ತು ವಿದ್ಯಾಭಾರತೀಯ ಪ್ರಾಂತೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ ಹೆಗಡೆಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾರ್ಗದರ್ಶನ ಮಾಡಲಿದ್ದಾರೆ. ಇದು ವಿದ್ಯಾಭಾರತಿ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥ ವಿಶಿಷ್ಟ ಕಾರ್ಯಕ್ರಮ. ಸುಮಾರು ಒಂದು 1200ರಿಂದ 1500 ತನಕ ಹಿರಿಯ ವಿದ್ಯಾರ್ಥಿಗಳು ಮತ್ತು ಜೊತೆಗೆ ಅಂಥೇಳಂದರೆ ಈ ಶಾಲೆಯಲ್ಲಿ ಮೊದಲು ಕಲಿಸಿ ಬೇರೆ ಕಡೆಗೆ ಬೇರೆ ಕಡೆಗೆ ಹೋಗಿರ್ತಕ್ಕಂಥ ಶಿಕ್ಷಕರನ್ನು ಕೂಡ ಇದರಲ್ಲಿ ನಾವು ಸೇರಿಸ್ತೇವೆ.
ಹೀಗಾಗಿ ಅವರಿಗೂ ಕೂಡ ಗೌರವ ಕೊಟ್ಟಂಗೆ ಆಗ್ತದೆ. ಮೊದಲು ಕಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರನ್ನು ನೋಡಿದವರಿಗೆ ಆಗ್ತಕ್ಕಂಥ ಸಂತೋಷ, ಆನಂದ, ಒಬ್ಬರಿಗೊಬ್ಬರು ಪ್ರೀತಿ ಹಂಚಿಕೊಳ್ತಕ್ಕಂಥದ್ದು ಮುಕ್ತ ವಾತಾವರಣದಲ್ಲಿ ಈ ಕಾರ್ಯಕ್ರಮ ನೆರವೇರಲಿದೆ. ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಇರಲಿ ಅಂಥೇಳಿ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಇಲ್ಲಿ ಇದ್ದಿರ್ತಕ್ಕಂಥವರು